ಹಲೋ, ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ನಮ್ಮಮ್ಮ ಸ್ವಲ್ಪ ತರಕಾರಿಗಳನ್ನ ಬೆಳೆದಿದ್ದು, ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆಲ್ರೆಡಿ ಮುಂಚೆನೇ ಕಿತ್ತಿಟ್ಬಿಟ್ರೆ ಅದೆಲ್ಲ ಹಾಳಾಗಿಬಿಡತ್ತೆ ಅಂತ ಹೇಳಿಬಿಟ್ಟು ನಮ್ಗೆ ಯಾವಾಗ ಬೇಕು ನಾವು ಯಾವಾಗ ಸಾಂಬಾರು ಮಾಡ್ತೀವಿ ಆವಾಗ ಹೋಗ್ಬಿಟ್ಟು ಕಿತ್ಕೊಂಡು ಹೋಗಿ ಫ್ರೆಶ್ ಆಗಿ ಕಿತ್ಕೊಂಡು ಬಂದುಬಿಟ್ಟು ಸಾಂಬಾರು ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ತೋಟಕ್ಕೆ ಬಂದ್ವಿ ತರಕಾರಿಗಳನ್ನ ಕಿತ್ಕೊಂಡು ಬರೋಣ ಅಂತ. ಸ್ವಲ್ಪ ಹಲಸಿಂದೆ ಕಾಳು, ಬೀನ್ಸು, ಜೊತೆಗೆ ಮೂಲಂಗಿ, ಹರವೆ ಸೊಪ್ಪು ಇವೆಲ್ಲ ಬೆಳೆದಿದ್ದಾರೆ ನಮ್ಮಮ್ಮ. ಬನ್ನಿ ತೋರಿಸ್ತೀನಿ. ತರಕಾರಿ ಕೆರೆ ಹತ್ರನೇ ನಾವು ತರಕಾರಿಗಳನ್ನೆಲ್ಲ ಬೆಳೆದಿದ್ದೀವಿ. ಇಲ್ಲೇ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿ ಇಷ್ಟೊಂದು ತರಕಾರಿಗಳು, ಇದೆಲ್ಲ ಹಲಸಿಂದೆ ಕಾಳು ಬಿಟ್ಟಿದ್ದಾವೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಇದು ಕೂಡ ಹಲಸಿಂದೆ ಕಾಳು. ಹಾಗೆ ಒಂದು ಚೆಂಡು ಹೂ ಕೂಡ ಬಿಟ್ಟಿದೆ, ಜೊತೆಗೆ ಬೀನ್ಸ್ ಕೂಡ ಬಿಟ್ಟಿದ್ದಾವೆ. ನೋಡಿ, ಇಲ್ಲಿ ಮೊನ್ನೆ ಒಂದು ಕೊಯ್ದು ಸಾಂಬಾರು ಮಾಡಿದ್ವಿ, ಹಾಗೆ ಮತ್ತೊಂದು ರೌಂಡ್ ಕೂಡ ಬಿಟ್ಟಿದ್ದಾವೆ ಬೀನ್ಸು. ನೋಡಿ, ಇಲ್ಲೂ ಕೂಡ ಇದೆ ಬೀನ್ಸು, ಇದು ಅಷ್ಟೇ ಬೀನ್ಸು. ಇಲ್ಲೆಲ್ಲ ತುಂಬಾ ಬೀನ್ಸ್ ಬಿಟ್ಟಿದ್ದಾವೆ. ಮತ್ತು ಹಲಸಿಂದೆ ಕಾಳು, ಇದು ಕೂಡ ಬೀನ್ಸು. ಹಾಗೆ ಹರವೆ ಸೊಪ್ಪು ಕೂಡ ಬೆಳೆದಿದ್ದೀವಿ. ಹರವೆ ಸೊಪ್ಪನ್ನ ಕಿತ್ಬಿಟ್ಟು ಸಾಂಬಾರು ಮಾಡಬೇಕು. ಇದು ನೋಡಿ, ಇಲ್ಲಿ ಮೂಲಂಗಿ ಕಿತ್ಬಿಟ್ಟು. ಮೊದಲು ಸ್ಟಾರ್ಟಿಂಗಲ್ಲಿ ನಮಗೆ ಒಳ್ಳೆ ಸೈಜ್ ಇರೋ ದಪ್ಪ ಮೂಲಂಗಿ ಸಿಕ್ಕಿದ್ದು, ಬಟ್ ಇವಾಗ ಮೂಲಂಗಿ ಇಷ್ಟು ಸೈಜಲ್ಲಿದೆ. ಇಲ್ಲಿ ಎಳೆ ಬೀನ್ಸ್ ಎಲ್ಲ ಇವಾಗ ಸಾಂಬಾರಿಗೆ ಅಂತ ತಿಳ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟು ಬೀನ್ಸ್ ಇತ್ತು, ಇನ್ನೂ ತುಂಬಾ ಇದೆ ಬೀನ್ಸು. ಹಾಗೆ ತಿನ್ನಲಿಕ್ಕೂ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗಿ. ಇಲ್ಲೂ ಇದೆ ಬೀನ್ಸು. ಈ ಥರ ಫ್ರೆಶ್ ಬೀನ್ಸಿಗಾದರೆ ಸಂತೆಯಲ್ಲಿ ಅಥವಾ ಶಾಪಲ್ಲಿ ಆದರೆ 1 kgಗೆ 100 ರೂಪೀಸ್ ಮೇಲೆ ಕೊಡಬೇಕು. ಇಲ್ಲಿ ನೋಡಿ, ಫ್ರೆಶ್ ಆಗಿ ನಮ್ಮಮ್ಮ ಬೆಳೆದಿರೋ ಬೀನ್ಸು ತುಂಬಾ ಟೇಸ್ಟಿಯಾಗಿರುತ್ತೆ. ಪಲ್ಯ ಕೂಡ ಮಾಡ್ಬೋದು, ಹಾಗೆ ಪಲಾವ್ಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಫೈನಲಾಗಿ ನನಗೆ ಇಷ್ಟು ಬೀನ್ಸ್ ಸಿಕ್ತು. ಇನ್ನೂ ಕೂಡ ತುಂಬ ಎಳೆ ಬೀನ್ಸ್ ಇದೆ. ಅದನ್ನು ದೊಡ್ಡದಾಗಿ ಬೆಳೆಯೋಕ್ಕೆ 1 ವೀಕ್ ಬೇಕಾಗುತ್ತೆ, 1 ವೀಕ್ ಟೈಮ್ ಬೇಕು. ಹಾಗೆ ಹಲಸಿಂದೆ ಕಾಳು, ಹರವೆ ಸೊಪ್ಪು ಕೂಡ ತುಂಬಾ ಇದೆ. ಇಷ್ಟು ಬೀನ್ಸ್ ಸಿಕ್ತು, ಇವಾಗ ಹೋಗ್ಬಿಟ್ಟು ಸಾಂಬಾರು ಮಾಡೋದು. ಹಾಗೆ ಪುದೀನ ಕೂಡ ಬೆಳೆದಿದ್ವಿ, ಪುದೀನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಸಾಂಬಾರಿಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ತುಂಬ ಫ್ರೆಶ್ ಆಗಿ ಪುದೀನ ಸೊಪ್ಪು ಬೆಳೆದಿದೆ. ಇಲ್ಲಿ ಎಲ್ಲ ಹೊಸದಾಗಿ ಚಿಗುರು ಬಂದಿದೆ. ಹಾಗೆ ನಮ್ಮ ತೋಟದಲ್ಲಿ ತುಂಬಾ ಸೀಬೆಕಾಯಿ ಮರಗಳಿದೆ. ನನ್ನ ತಂಗಿ ಇವಾಗ ಸೀಬೆಕಾಯಿ ಕೀಳಕ್ಕೆ ಹತ್ತುತ್ತಾ ಇದ್ದಾಳೆ. ಬಂದಿದ್ದಕ್ಕೆ ನಮಗೆ ಇಷ್ಟೊಂದು ಸೀಬೆಹಣ್ಣು ಕೂಡ ಸಿಕ್ತು. ಪೆಪ್ಪೆ ಹತ್ರನೂ ಸ್ವಲ್ಪ ಸೀಬೆಹಣ್ಣಿದ್ದಾವೆ, ಇವಳ ಹತ್ರನೂ ಇಷ್ಟು ಸೀಬೆಹಣ್ಣಿದ್ದಾವೆ. ನನಗೂ ಸ್ವಲ್ಪ ಸೀಬೆಹಣ್ಣು ಸಿಕ್ತು. ಹಾಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಹೆಜ್ಜೆಯನ್ನು ಬಂದು ಇಲ್ಲಿ ನಮ್ಮ ತೋಟದ ಹತ್ರ ಗೂಡು ಕಟ್ಟಿದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಹತ್ರಕ್ಕೆ ಹೋಗಲಿಲ್ಲ, ಇನ್ ಕೇಸ್ ಕಚ್ಚಿಬಿಟ್ರೆ ಅಂತ. ಫೈನಲಿ ಬೀನ್ಸ್ ಎಲ್ಲ ಕೊಯ್ದಾಯಿತು, ಇವಾಗ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಲೆನಾಡು ವ್ಲಾಗ್ಸ್ ಚಾನಲನ್ನು ಫಾಲೋ ಮಾಡಿ, ಅದೇ ಥರ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.